ನಮಸ್ಕಾರ. ಹುಳಿಯಾರು ಹೋಬಳಿಯಲ್ಲಿ 29ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ. ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಹುಳಿಯಾರು ಹೋಬಳಿಯ ಕೋರಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ 29ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಮಾತನಾಡಿ, ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವುದು ಜನಪ್ರತಿನಿಧಿಗಳ ಕರ್ತವ್ಯವಾಗಿದ್ದು, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ರೈತರು ಹಾಗೂ ಸಾರ್ವಜನಿಕರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಪ್ರದೇಶಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಂದ ನೇರವಾಗಿ ಮಾಹಿತಿ ಪಡೆದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್, ಉಪತಹಶೀಲ್ದಾರ್, ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲ ಅಧಿಕಾರಿ ಮಿತ್ರರೇ, ಇವತ್ತು ಇದೊಂದು ವಿನೂತನ ಕಾರ್ಯಕ್ರಮ. ನಾವೆಲ್ಲ ಕೂತ್ಕೊಂಡು ಅಧಿಕಾರಿಗಳು ನಾವೆಲ್ಲ ಕೂತ್ಕೊಂಡು ಫಸ್ಟು ಏನು ಮಾಡಿದ್ವಿ, ಈ ಸಲ ನೀವೆಲ್ಲ ಗೆಲ್ಸಿದ ಮೇಲೆ ಇಲ್ಲ ಜನಗಳಿಗೆ ಸ್ಪಂದಿಸಬೇಕು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರದೇ ಸಮಸ್ಯೆ ಇರಲಿ ತಾಲೂಕಲ್ಲಿ ಸಮಸ್ಯೆ ಮುಕ್ತವಾಗಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಈ ಸತಿ ವಿಭಿನ್ನವಾಗಿ ಉದಾಸೀನ ನಾನು ಕೂಡ ಮಾಡಬಾರ್ದು, ನನ್ನ ಜೊತೆ ಅಧಿಕಾರಿಗಳು ಕೂಡ ಉದಾಸೀನ ಯಾವುದೋ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಇವತ್ತು ಒಂದು ಈ ತೀರ್ಮಾನಕ್ಕೆ ಬಂದು ಸುಮಾರು 112 ವಾರ ಜನಸ್ಪಂದನ ಮಾಡಿದ್ದೇವೆ ಇಲ್ಲಿ. ಮತ್ತು ಸಿರಾ ತಾಲೂಕಲ್ಲಿ ಬುಕ್ಕಾಪಟ್ಟಣನೂ ಸೇರೋದ್ರಿಂದ ಅಲ್ಲೂ 15 ದಿವಸಕ್ಕೊಂದ್ಸಲಿ ಸಿರಾಕ್ಕೆ ಹೋಗಿ ಅಲ್ಲೂ ಕೂಡ 50 ವಾರಗಳ ಜನಸ್ಪಂದನ ಆಗಿದೆ. ಜೊತೆಯಲ್ಲಿ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಅದನ್ನೆಲ್ಲ ಗುರುತಿಸಿ ಇವತ್ತು ಬುಕ್ ಆಫ್ ಅವಾರ್ಡ್ ಬಂದಿರತಕ್ಕಂಥದ್ದು ಕೂಡ ಎಲ್ಲ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಮತ್ತು ಜನಗಳಿಗೆ ಸ್ಪಂದಿಸಿರೋದ್ರಿಂದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇಡೀ ಇಂಡಿಯಾದಲ್ಲಿ ಯಾರಿಗೂ ಕೂಡ ಆ ಥರ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಆಲೋಚನೆ. ಆದ್ದರಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮಸ್ಯೆಗಳು ಯಾವುದೇ ಇಲಾಖೆ ಸಮಸ್ಯೆ ಇರ್ಬೋದು ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಅದನ್ನು ಆ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ, ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಕೂಡ ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಮನಸ್ವಿನಿಧಿ ಇರ್ಬೋದು, ಯಾರು ಇವರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಅವ್ರಿಗೆ ಆದೇಶ ಪತ್ರ ಕೊಡ್ತಕ್ಕಂಥದ್ದು. ಅದರಿಂದ ಉದ್ದೇಶ ಏನಾಗ್ತದೆ ಅಂದರೆ ಮಧ್ಯವರ್ತಿಗಳ ಹಾವಳಿ ಇರಲ್ಲ, ಲಂಚದ ಆಮೇಶ ಇರಲ್ಲ. ಯಾರಿಗೋ ಕೊಟ್ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡು ಅವ್ರನ್ನ ಕಾಯ್ಕೊಂಡು ಅವ್ರಿಗೆ ಕರ್ಕೊಂಡು ಹೋದಾಗ ತಾಲೂಕು ಆಫೀಸ್ಗೆ ಹೋಗೋದು ಇದೆಲ್ಲ ಪ್ರಮೇಯ ಇರಲ್ಲ. ನೇರವಾಗಿ ನೀವೇ ಬಂದು ನಿಮ್ಮ ಕೆಲಸ ಮಾಡ್ಕೊಳ್ಳೋ ರೀತಿಯಲ್ಲಿ ಮುಕ್ತವಾದ ಅವಕಾಶನ ಮಾಡಿಕೊಟ್ಟಿದ್ದೇವೆ. ಅಧಿಕಾರಿಗಳನ್ನ ಹುಡುಕೊಂಡೆಲ್ಲೂ ಹೋಗಬೇಕಾಗಿಲ್ಲ, ಶಾಸಕರನ್ನ ಹುಡುಕೊಂಡೆಲ್ಲೂ ಹೋಗಬೇಕಾಗಿಲ್ಲ. ನೀವು ಸೀದಾ ಸೋಮವಾರ 4 ಗಂಟೆಗೆ ಎಲ್ಲಾದರೂ ಆಯಿತು, ಅವತ್ತು ಸರ್ಕಾರಿ ರಜೆ ಇಲ್ದಿದ್ದ ದಿನ ನೀವು ಬಂದರೆ ಎಲ್ಲರೂ ಅಲ್ಲೇ ಸಿಗ್ತೀವಿ. ಆದ್ದರಿಂದ ನೀವು ಅಲ್ಲೂ ಅಲಿಬೇಕಾದಂಥ ಸಮಸ್ಯೆನ ಹೋಗಲಾಡಿಸೋ ನಿಟ್ಟಿನಲ್ಲಿ ಇದೊಂದು ಜನಸ್ಪಂದನದಿಂದ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡ್ಕೊಳ್ಳೋದನ್ನು ನಾವೆಲ್ಲ ಸೇರಿ ಮಾಡ್ತಾಯಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ರ ಜೊತೆಯಲ್ಲಿ ಇವತ್ತು ಅಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಇನ್ನೂ ಕೂಡ ಹತ್ತಿರಕ್ಕೆ ಹೋಗಿ ಜನಗಳಿಗೆ ಸ್ಪಂದಿಸಬೇಕು ಅಂದರೆ ಏನು ಮಾಡಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ವಿ. ನಾವೆಲ್ಲ ಇವತ್ತು ಪ್ರತಿ ವಾರದಲ್ಲಿ ಒಂದು ಶುಕ್ರವಾರ ನಾವು ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಎಲ್ಲ ಹಳ್ಳಿಗಳನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿ ನಾವೇ ಮುಕ್ತವಾಗಿ ಅಲ್ಲಿ ವಾಸ್ತುಸ್ಥಿತಿ ಏನಿದೆ ಅರ್ಥಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮನೆ ಬಾಗಿಲಿಗೆ ಮನೆ ಮಗ ಅಂತ ಒಂದು ಶೀರ್ಷಿಕೆಯನ್ನು ಅದು ಇಟ್ಕೊಂಡು 29 ವಾರಗಳು ಪ್ರತಿ ಒಂದು ಪಂಚಾಯತಿಗೆ ಒಂದು ವಾರ ಅಂದರೆ 34 ಪಂಚಾಯತಿ ಇದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ. ಅದ್ರ ಜೊತೆಗೆ ಒಂದು ಪುರಸಭೆ, ಒಂದು ಪಟ್ಟಣ ಪಂಚಾಯತ್ ಇದೆ. ಒಂದು ರೌಂಡ್ ಬರಬೇಕು ಅಂದರೆ 1 ವರ್ಷ ಬೇಕಾಗುತ್ತೆ. ಆ ಥರ ನಾನು ಪ್ರತಿ ವಾರ ಎರಡು ತಿಂಗಳಿಗೆ ಒಂದು ಸಲ ಒಂದು ಹೋಬಳಿನಲ್ಲಿ ಎಲ್ಲರೂ ಒಂದು ಕಡೆ ಸಿಗ್ತಾ ಇರ್ತೇವೆ. ಆದ್ದರಿಂದ ಈ ಒಂದು ಇದರಿಂದ ಎಲ್ಲ ಹಳ್ಳಿಗಳ ಭೇಟಿನೂ ಕೂಡ ಆಗ್ತದೆ, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಅರ್ಥಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ವಾಸ್ತುಸ್ಥಿತಿನ ಅರಿತು ಇವತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಖಂಡಿತ ಇವತ್ತು ಏನು ನಿಮ್ಮ ಕೋರಗೆರೆ ಪಂಚಾಯತಿನಲ್ಲಿ ಇವತ್ತು ಎಲ್ಲ ಹಳ್ಳಿಗಳನ್ನು ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸೋಕ್ಕೆ ನಾವು ಯಾವತ್ತೂ ಕೂಡ ಬದ್ಧವಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಮುಖಾಂತರ ನೀವೆಲ್ಲ ಏನೇ ಸಮಸ್ಯೆ ಇರಲಿ, ವೈಯಕ್ತಿಕ ಇರಲಿ ಸಾರ್ವಜನಿಕವಾಗಿರಲಿ, ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅರಿತು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು. ಈಗಾಗಲೇ ನಾವು ಬಸವೇಶ್ವರ ದೇವಸ್ಥಾನದ ಹತ್ರ ಹೋದಾಗ ಅಲ್ಲೂ ಕೂಡ 2 ಸಮಸ್ಯೆಗಳನ್ನ ಕೂಡ ಹೇಳಿದ್ರು. ಇಲ್ಲಿಂದ ಎಳ್ನೋಡ್ಗೆ ಹೋಗ್ತಕ್ಕಂಥ ರಸ್ತೆ ಒಂದು, ಅದನ್ನು
ಅದನ್ನು ಖಂಡಿತ ಈ ಸಲ ಹಾಕ್ಸ್ಕೊಡುವಂಥ ಕೆಲಸ ಅದನ್ನು ಮಾಡ್ತೇನೆ. ಮತ್ತು ಸಮುದಾಯ ಭವನದ್ದು ಕೂಡ ಹೇಳಿದ್ದಾರೆ. ಸಮುದಾಯ ಭವನಕ್ಕೂ ಕೂಡ ಅದಕ್ಕೆ ಈ ಸಲ ಅನುದಾನ ನಮಗೆ ಹೋದ ಸಲ ಕೊಟ್ಟಂಗೆ ಕೊಟ್ಟರೆ, ಹೋದ ಸತಿ ಏನಾಯಿತು ಜಾತಿವಾರು ದೊಡ್ಡದು ಕೊಟ್ಟೆ 50 ಲಕ್ಷ. ಈಗ ಅಲ್ಮತ್ ಸಮಾಜಕ್ಕೆ ಒಂದು ಮಠಕ್ಕೆ ಅಲ್ಲಿ ಉಳಿಯಾರ್ನಲ್ಲಿ ಮಾಡಿದ್ವು 50 ಲಕ್ಷ, ಮತ್ತು ಉಪ್ಪಾರ ಸಮಾಜಕ್ಕೆ ಒಂದು 50 ಲಕ್ಷ, ಮುಸ್ಲಿಮ್ಸ್ಗೆ ಒಂದು ಇದಕ್ಕೆ ಶಾದಿ ಮಾಲ್ಗೆ, ಈ ಥರ ಮಡಿವಾಳ ಸಮಾಜಕ್ಕೆ, ಈ ಥರ ಜನಾಂಗದವಾರು ಒಂದು ಭವನಗಳಿದ್ದರೆ ಅಲ್ಲಿ ಖಂಡಿತ ಯಾವುದಾದ್ರು ಶುಭ ಕಾರ್ಯಗಳು ಅವರು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಈ ಥರ ಆಲೋಚನೆ ಕೊಟ್ವಿ. ಈ ಸಲ ಆ ಥರ ಅನುದಾನ ಬಂದ ತಕ್ಷಣ ಫಸ್ಟೇ ನಾನು ಅದಕ್ಕೆ ಖಂಡಿತ ಹಣವನ್ನು ಹಾಕ್ಕೊಡ್ತೇನೆ. ಬಸವೇಶ್ವರ ಒಂದು ಸಮುದಾಯ ಭವನವನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೀವು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೊಳ್ಳಿ. ನೇರವಾಗಿ ನೀವೇ ಬಂದು ನಿಮ್ಮ ಸಮಸ್ಯೆನ ಅರ್ಜಿ ಮುಖಾಂತರ ಕೊಟ್ಟರೆ ಅದನ್ನು ನಾವು ಯಾರು ಕೂಡ ಇವತ್ತು ನಿಮ್ಮ ಹತ್ರ ಅರ್ಜಿ ಏನು ತೊಗೊಂಡೋಗ್ತೀವಿ, ಇವತ್ತು ಸಂಜೆ ಕೂತ್ಕೊಂಡು ಇಲಾಖೆವಾರು ನಾವು ಅದನ್ನು ಸಗ್ರಿಗೇಟ್ ಮಾಡಿ ಇಲಾಖೆಗೆ ಕಳಿಸ್ತೇವೆ. ಕಳಿಸಿ ಇದಕ್ಕೆ ಏನಾಯಿತು ಅಂತ ಮತ್ತೆ ಮುಂದಿನ ವಾರ ನಾವು ಅವ್ರನ್ನ ಇಲಾಖೆ ಅಧಿಕಾರಿಗಳನ್ನ ಕೇಳಿ ಪರಿಶೀಲನೆ ಮಾಡೋದ್ರಿಂದ ಎಲ್ಲೂ ಕೂಡ ಯಾರು ಕೂಡ ಬೇಜವಾಬ್ದಾರಿ ತೋರಿಸ್ತಕ್ಕಂಥದ್ದಿರಲ್ಲ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೇವೆ. ಇದನ್ನು ನಾವೆಲ್ಲ ಕೂಡ ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಂಡು ಇಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈಗ ಒಬ್ಬೊಬ್ಬರೇ ನಿಮ್ಮ ಅರ್ಜಿಗಳನ್ನ ತಗೊಂಬನ್ನಿ, ನೇರವಾಗಿ ಇಲ್ಲಿ ಕೂತ್ಕೊಂಡು ಯಾವ ಇಲಾಖೆಗೆ ಸಂಬಂಧಪಟ್ಟೈತೆ ಅದನ್ನು ಪರಿಹರಿಸುವಂಥ ಕೆಲಸ ಮಾಡೋಣ. ದಯಮಾಡಿ ಒಬ್ಬೊಬ್ಬರೇ ಸಾರ್ವಜನಿಕರು ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೇನೆ. ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ. ಎಲ್ಲಿ ಪ್ರಾರಂಭದಲ್ಲಿ ಈ ಸಲ ಚುನಾವಣೆಯಲ್ಲಿ ಗೆದ್ದ ನಂತರ ಏನಾದರೂ ಮಾಡಿ ಜನಗಳಿಗೆ ಸಮಸ್ಯೆಗಳನ್ನ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳಿರಬೇಕು ಅಂತ ನಾವು ಅಧಿಕಾರಿಗಳು ಅಂದಿದ್ದಂಥ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ತೀರ್ಮಾನಕ್ಕೆ ಬಂದ್ವಿ. ಪ್ರತಿ ಸೋಮವಾರ ಹೆಂಗೂ ಸಂತೆಗೆ ಜನ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವ್ರು ಸಂತೆಗೆ ಬಂದಾಗ ಅವ್ರದ್ದೇನಾದ್ರು ಸಮಸ್ಯೆ ಇದ್ದರು ಬೈ ಕಡೆ ನಮ್ಮ ತುರುವೇಕೆರೆ ಮೂರ್ತಿ ಅಣ್ಣಯ್ಯ ಇದ್ರಲ್ಲ MLA, ಅವ್ರ ಮಗ ಕೂತ್ಕೊಬರಪ್ಪ ಚೇರ್ ಕೊಡೋದು. ಈಗ ಒಂದು ತೀರ್ಮಾನಕ್ಕೆ ಬಂದ್ವಿ. ನಾವೆಲ್ಲ ಏನಾದರೂ ಮಾಡಿ ಜನಗಳಿಗೆ ಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದಾಗ ಖಂಡಿತ ನಾವೆಲ್ಲೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ನಾವೆಲ್ಲ ಪ್ರತಿ ಸೋಮವಾರ ಸಂತೆ ಹೆಂಗೂ ಬರ್ತಾರೆ. ಬಂದಾಗ ಅವ್ರನ್ನ 2 ಗಂಟೆ ನಾವು ಅವ್ರ ಜೊತೆ ಸಿಗ್ಬೋದಾ ಅಂತ ನಾನು ಕೇಳಿದೆ ಅಧಿಕಾರಿಗಳನ್ನ. ಖಂಡಿತ ಸರ್ ಅಂತ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇನ್ನೂ ಒಳ್ಳೆಯದು. ಎಲ್ಲರೂ ಒಟ್ಟಿಗೆ ಬಂದಾಗ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹುಡುಕೊಂಡು, ಇಲ್ಲ ಶಾಸಕರು ಹುಡುಕೊಂಡು, ಇಲ್ಲ ಜನಪ್ರತಿನಿಧಿ ಹುಡುಕೊಂಡು ಯಾರೂ ಕೂಡ ಜನ ಹೋಗೋದು ಬೇಡ. ನೇರವಾಗಿ ಅಲ್ಲಿ ಸಿಕ್ಕಿದ್ರೆ ಎಲ್ಲರ ಅವ್ರ ಸಮಸ್ಯೆಗಳು ಅಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಬರಲಿ ಅವ್ರ ಅರ್ಜಿ ಏನಿರುತ್ತೆ ಅರ್ಜಿಗೆ ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ನಾವು ತೀರ್ಮಾನ ಅವತ್ತು ತೊಗೊಂಡಂಥದ್ದು. ಅದು ಇವತ್ತು 112 ವಾರಗಳಿಂದ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ. ಅದು ಇವತ್ತೇನಾದ್ರು ನೀವು ಪೆನ್ಷನ್ಗೆ ಅರ್ಜಿ ಇವತ್ತು ಅಷ್ಟೇ ನಿಮ್ಮ ಪಂಚಾಯತಿಗೆ ಬಂದಿದ್ದೀವಲ್ಲ, ನಿಮ್ಮ ಪಂಚಾಯತಿಲಿ ಯಾರ್ಯಾರು ಪೆನ್ಷನ್ಗೆ ಅರ್ಜಿ ಕೊಟ್ಟಿದ್ರೆ ಸೋಮವಾರ ಬಂದು ಅವ್ರಿಗೆ ಆದೇಶ ಪತ್ರ ಅಲ್ಲಿ ಕೊಡ್ತಾಯಿದ್ದೀವಿ ಚಿಕ್ಕನಾಯಕನಹಳ್ಳಿನಲ್ಲಿ. ಆ ಥರ ನಮ್ಮ ರೆವಿನ್ಯೂ ಇಲಾಖೆಯ ಸೆಕ್ರೆಟರಿ ಅವರು, VA ಅವರು ಎಲ್ಲರೂ ಕೂಡ ಮಾಡಿದ್ದಾರೆ. ಖಂಡಿತ ಇದು ಒಂಥರ ಅದರಿಂದ ಏನಾಗುತ್ತೆ ಅಂದರೆ ಮಧ್ಯವರ್ತಿಗಳ ಹಾವಳಿ ಇರಲ್ಲ, ಲಂಚದ ಅಮೇಶ ಇರಲ್ಲ. ನೀವೇ ನೇರವಾಗಿ ಬರ್ಬೋದು. ಯಾರನ್ನೋ ನಂಬ್ಕೊಂಡು 3-4 ಸಾವಿರ ಕೊಟ್ಟು ಅವನಿಂದ ಅಲಿತಾ ಅವನು ಎಲ್ಲಿ ಕರಿತಾನೆ ಅಲ್ಲಿಗೆ ಬ್ಯಾಗ್ ಹಿಡ್ಕೊಂಡು ಹೋಗುವಂಥದ್ದು, ಅವನ ಮಾಡಿಸ್ಕೊಟ್ಟಾಗ ಸರಿ ಇಲ್ಲದೇ ಇದ್ದರೆ ಮತ್ತೆ ಎಲ್ಲ ಹಾಳಾಗೋಯ್ತು ಅಂತ ಚಿಕ್ಕ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು, ಇದು ಆಗಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ನೇರವಾಗಿ ಬಂದು ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಯಾರೂ ಬೇಡ, ನೀವು ಬಂದು ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದು ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 112 ವಾರ ಆಗಿದೆ. ಇದೇ ರೀತಿ ಸಿರಾ ತಾಲೂಕಿನ ಒಂದು ಹೋಬಳಿ ನಮ್ಮ ಕ್ಷೇತ್ರಕ್ಕೆ ಸೇರುತ್ತೆ, ಬುಕ್ಕಾಪಟ್ಟಣ ಅಂತ. ಅಲ್ಲಿಗೆ 15 ದಿವಸಕ್ಕೊಂದು ಸತಿ ಸಿರಾಗೂ ಕೂಡ ಹೋಗ್ತೀವಿ. ಅದು 50 ವಾರಗಳಾಯಿತು. 50 ವಾರ ಇದು 112 ಮತ್ತು ಅದು 50 162 ವಾರ ನಾವು ಪ್ರತಿ ಇದರಲ್ಲೂ ಕೂತ್ಕೊಂಡು ಜನಸಂಪರ್ಕ ಸಭೆಗಳನ್ನ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಅದಾಗಿ ಸ್ವಲ್ಪ ದಿವಸಕ್ಕೆ ಒಂದು ವರ್ಷ ಆದಮೇಲೆ ಚಿಂತೆ ಮಾಡಿದ್ವಿ, ಇಲ್ಲಿಗೂ ಬರಲಿಕ್ಕೆ ಆಗದಿದ್ದವ್ರಿಗೆ ಹೆಂಗೆ ಮಾಡೋದು ಅಂತ ನಾವು ಯೋಚನೆ ಮಾಡಿದಾಗ ನಾವು ಕೂತ್ಕೊಂಡು ಒಂದು ವಾರದಲ್ಲಿ ಒಂದು ದಿವಸ ಒಂದು ಪಂಚಾಯತಿಗೆ ಹೋಗ್ಬೋದಾ ಅಂತ ನಾವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಾಗ ಖಂಡಿತ ಎಲ್ಲರೂ ಕೂಡ ಒಪ್ಕೊಂಡ್ರು. ಒಂದು ದಿವಸ ನಮ್ಮ ಕೆಲಸ ಏನು, ನಮ್ಮೆಲ್ಲರ ಕೆಲಸನೂ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಇಲಾಖೆಯಲ್ಲಿ ಏನಿದೆ ಸವಲತ್ತುಗಳು, ನಮ್ಮ ಇಲಾಖೆ ಕಾರ್ಯಕ್ರಮಗಳೇನು ಎಲ್ಲದನ್ನು ಕೂಡ ಜನಗಳಿಗೆ
ನಾವು ತಿಳಿ ಹೇಳ್ದಂಗೆ ಆಗ್ತದೆ. ನೇರವಾಗಿ ಅಲ್ಲೇ ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿನ ಅರಿತು ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ. ಅದಕ್ಕೊಂದು ಹೆಸರಿಡಬೇಕು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಿದಾಗ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವಾಗಿ ನಮ್ಮ ಹರೀಶ್ ಅಂತ ಅವರು ನಿಮಗೂ ಸೂಟ್ ಆಗೋಂಥದ್ದು ಹೆಸರು ಇದು ಮನೆ ಬಾಗಿಲಿಗೆ ಮನೆ ಮಗ ಅಂತ ಆಯಪ್ಪನೇ ಅದನ್ನು ಇಟ್ಕೊಟ್ರು. ಖಂಡಿತ ಅದೆಲ್ಲರೂ ಕೂಡ ಒಪ್ಕೊಂಡ್ರು ಅಧಿಕಾರಿಗಳು. ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆ ಇಟ್ಕೊಂಡು ನಾವು ಇವತ್ತು 29 ವಾರಗಳಿಂದ ಒಂದೊಂದು ಪಂಚಾಯಿತಿ, ನಮ್ಮಲ್ಲಿರ್ತಕ್ಕಂಥದ್ದು 34 ಪಂಚಾಯಿತಿ ಇದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ. ಜೊತೆಗೆ ಒಂದು ಪಟ್ಟಣ ಪಂಚಾಯಿತಿ, ಒಂದು ಪುರಸಭೆ ಇದೆ. ಇದನ್ನೆಲ್ಲ ಸುತ್ತಬೇಕು ಅಂದರೆ 1 ವರ್ಷ ಬೇಕು. ವಾರ ಒಂದೊಂದು ಪಂಚಾಯಿತಿ ಹಾಕ್ಕೊಂಡ್ರೂ 1 ವರ್ಷಕ್ಕೆ 1 ರೌಂಡ್ ಎಲ್ಲ ಹಳ್ಳಿನೂ ಕೂಡ ನೋಡ್ಬೋದು. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅಲ್ಲೋದ್ರೆ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲೇ ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಲೈಟ್ ಇರ್ಬೋದು, ನೀರಿಂದು ಇರ್ಬೋದು, ಇವಾರು ಕೂಡ ಚೆನ್ನಾಗಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಮತ್ತು ಈ ಚರಂಡಿ ಕ್ಲೀನಿಂಗು ಇವೆಲ್ಲ ಕೂಡ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಲಿ ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಅದು ಅರ್ತು ನಾವೇ ಕಣ್ಣಾರೆ ನೋಡಿ ಅದು ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಯಾವುದಕ್ಕೆ ಆದ್ಯತೆ ಮೊದಲು ಕೊಡಬೇಕು, ಜನಗಳಿಗೆ ಅವಶ್ಯಕತೆ ಇರತಕ್ಕಂಥದ್ದು ಯಾವುದು, ಇದೆಲ್ಲದನ್ನು ಕೂಡ ಅರ್ತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು 29 ವಾರಗಳಿಂದ ನಾವು ಇವತ್ತು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ಪ್ರತಿ ಪಂಚಾಯತಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೇವೆ. ಇದ್ರ ಮುಖಾಂತರ ನಿಮಗೆ ಎಲ್ಲ ರೀತಿಯ ಒಂದು ಸವಲತ್ತನ್ನು ಕೊಡಲಿಕ್ಕೆ, ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹರಿಸಲಿಕ್ಕೆ, ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇರ್ತದೆ, ಯಾವುದಕ್ಕೂ ಕೂಡ ಪರಿಹಾರ ಇಲ್ದಂಗಿಲ್ಲ. ಅದನ್ನು ನಾವು ಖಂಡಿತ ಕಂಡಿಡ್ಕೊಂಡು ಇಲಾಖೆಯವರು ನಮಗೇನೇನು ಸಮಸ್ಯೆಗಳು ಬರ್ತದೆ ಅದೆಲ್ಲದನ್ನು ಕೂಡ ನಾವು ಜಾಗರೂಕತೆಯಿಂದ ಕೆಲಸ ಮಾಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಕೂಡ ಸ್ಪಂದಿಸಿ ಕೆಲಸ ಮಾಡ್ತಾಯಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲ ಮಾಹಿತಿ ಕೊಡ್ತಕ್ಕಂಥವ್ರು ನಮ್ಮ PDO ಅವರು ಮತ್ತು VA ಅವರು. ಇವರಿಲ್ಲಿ ಒಬ್ಬೊಬ್ಬ ಮನುಷ್ಯನ ಏನೇನು ಸಮಸ್ಯೆ ಇದೆ ಅವ್ರು ಅರ್ಥಕೊಂಡು ಕೆಲಸ ಮಾಡಿದ್ರೆ ಅಲ್ಲೇ ಅವ್ನು ಬರ್ತಾ ಇದ್ದಾನೆ ಅಂದರೆ ಅವ್ನ ಸಮಸ್ಯೆಗೆ ಉತ್ತರ ಇಟ್ಕೊಂಡಿರಬೇಕು. ಆ ಥರ ನಾವೆಲ್ಲರೂ ಕೂಡ ತಯಾರಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸಮಸ್ಯೆ ಮುಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಹಳ್ಳಿಗಳು ಹೋದ್ವಿ, ಭಟ್ರಹಳ್ಳಿನಲ್ಲಿ 3 ಅರ್ಜಿ ಬಂದವು. ಸಮಸ್ಯೆಗಳು ಬೇರೆ ಸಮಸ್ಯೆ ಇಲ್ಲ, ಒಂದು ರಸ್ತೆ ಇರ್ಬೋದು, ಒಂದು ಚರಂಡಿ ವ್ಯವಸ್ಥೆ, ಈ ಥರ ನಮಗೆ ಎಲ್ಲ ಹಳ್ಳಿನಲ್ಲೂ ಕೂಡ ಆಗಬೇಕು. ಎಲ್ಲ ಹಳ್ಳಿಲೂ ಕೂಡ ರಸ್ತೆಗಳಾಗಬೇಕು, ಚರಂಡಿಗಳಾಗಬೇಕು, ಬೀದಿ ದೀಪಗಳಿರಬೇಕು. ಜೊತೆಗೆ ಮನೆಗಳು ಈಗ 3 ವರ್ಷದಿಂದ ಸರಿಯಾದ ರೀತಿಯಲ್ಲಿ ಮನೆಗಳು ಬಂದಿಲ್ಲದೆ ಇರೋದ್ರಿಂದ ಮನೆಗಳ ಸಮಸ್ಯೆ ಆಗಿದೆ. ಇವಾಗ ಮನೆಗೆ ಹಣನೂ ಕೂಡ ಜಾಸ್ತಿ ಮಾಡಿದ್ದಾರೆ. ನಾನು ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ ಇಒ ಅವ್ರಿಗೆ ಮತ್ತು ನಮ್ಮ ಎಲ್ಲ PDOಸ್ನೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ಮಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಎಲ್ಲ ನಿಮ್ಮ ಪಂಚಾಯತಿವಾರು ಜಿನೇನಿರ್ತಕ್ಕಂಥವ್ರನ್ನ ನೀವು ಪಟ್ಟಿ ಮಾಡಿ ಇಟ್ಕೊಂಡಿರಿ. ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ನಾವು ಮಂತ್ರಿಗಳು ಇವತ್ತು ಅವ್ರನ್ನ ಹೋಗಿ ಮನವಿ ಮಾಡಿಕೊಂಡು ಇವತ್ತು ಮನೆ ಹಾಕ್ಸ್ಕೊಳ್ಳೋಕ್ಕೆ, ಯಾಕೆಂದರೆ ಹಿಂದೆ ನೀವು ನೋಡಿದಿರ ಒಂದೇ ಸಲ 4,000 ಮನೆ ಹಾಕ್ಸ್ಕೊಂಬಂದಿದ್ವಿ. ಅವಾಗ ನಮ್ಮ ಸರ್ಕಾರ ಇಲ್ಲ, ನಾನು ಯಾವತ್ತೂ ಕೂಡ ಸರ್ಕಾರದಲ್ಲಿ ಸಿಕ್ಕಿಲ್ಲ, ಬರೀ ವಿರೋಧ ಪಕ್ಷದಲ್ಲೇ ಕೂತಿರೋದು. 4 ಸಲ ನೀವು ಗೆಲ್ಸಿದ್ರು, ವಿರೋಧ ಪಕ್ಷದಲ್ಲೇ ಇದ್ದರೂ ಕೂಡ ಕೆಲಸ ಮಾಡೋದ್ರಲ್ಲಿ ನಾವೇನು ಹಿಂದೇಟು ಹಾಕಿಲ್ಲ. ಏನು ಕೆಲಸ ಇದ್ದರೂ ಕೂಡ ಮಾಡಿಸ್ಕೊಂಬರೋದಕ್ಕೆ ನಾವು ಯಾರನ್ನಾರಾಗಲಿ ಮನವಿ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ನಮ್ಮ ಜನಗಳಿಗೆ ಅನುಕೂಲ ಆಗಬೇಕಷ್ಟೇ, ನಮ್ಮ ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆನ ಹೋಗಲಾಡಿಸ್ಬೇಕು. ಈ ರೀತಿಯಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. ಜೊತೆಗೆ ಇವತ್ತು ರೈತ ಸಂಘದವರೆಲ್ಲ ಕೂಡ ಪಾಪ ಆತಂಕದಲ್ಲಿದ್ದಾರೆ. ದಯಮಾಡಿ ಅವ್ರಿಗೆಲ್ಲ ಮನವಿ ಮಾಡ್ಕೋತೇನೆ, ಯಾರೂ ಕೂಡ ಇವತ್ತು ಹೇಮಾವತಿ ನೀರು ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಇದೆಲ್ಲ ಹಿಂದಿನ ಶಾಸಕರಿದ್ದಾಗಲೂ ಕೂಡ ಅವ್ರ ಕೈಲಾಗಿದೆ, ಅವ್ರು ಮಾಡಿದ್ದಾರೆ. ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಎಲ್ಲೆಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದನ್ನು ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ನಾವು ಹಿಂದೆ ಸರಿಯೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಹೇಮಾವತಿ ನೀರೇನು ಇವತ್ತು ಈಗ ಹಲವಾರು ಕೆರೆಗಳಿಗೆ ಉಳಿಯಾರವ್ರಿಗೂ ಕೂಡ ಬರ್ತಾ ಇದೆ. ಇದಕ್ಕೆ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ 2011ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು ಹೇಮಾವತಿ ಹೋರಾಟನ. ಅವತ್ತು ನಡ್ಕೊಂಡು ಎಲ್ಲಿಂದ ಇದರಿಂದ ಕಿಬ್ನಳ್ಳಿಯಿಂದ ಆಚೆಯಿಂದ ನಾವು ಗಡಬನಹಳ್ಳಿಯಿಂದ ಅಲ್ಲಿ ನಡ್ಕೊಂಡು ಬಂದು ಎಲ್ಲರೂ ಕೂಡ ಫ್ಲ್ಯಾಗ್ ಹಾಕ್ಸ್ಕೊಂಡು ನಡ್ಕೊಂಬಂದು ಅದನ್ನು ಸರ್ವೆ ಮಾಡಿಸಿದಂಥದ್ದು. ಇದನ್ನು ಇವತ್ತು ಏನು ಈ ಉಳಿಯಾರಿಗೂ ಕೂಡ ನೀರು ಬರ್ತಾಯಿದೆ. ಜೊತೆಗೆ ಇವತ್ತು ಏನು ನವಲೆ ಕೆರೆಗೆ ನೀರು ಬರಬೇಕು, ಚಿಕ್ಕನಾಯಕನಹಳ್ಳಿಗೆ ಬರಬೇಕು, ಗಂತಕೆರೆಗೆ ಬರಬೇಕು, ಇದೆಲ್ಲದೂ ಕೂಡ ಏನು ಹಲವಾರು ದಿವಸದಿಂದ ಬೇಡಿಕೆ, ಜನಗಳ ಒಂದು ಆತಂಕ ಇದೆ. ಇವತ್ತು ಮಳೆಗಾಲ ಹೋಗಿರ್ತಕ್ಕಂಥದ್ದು, ಬೇಸಿಗೆ ನೀರು ಅಂತರ್ಜಲ ಕುಸಿತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಖಂಡಿತ ನಾವೆಲ್ಲರೂ ಕೂಡ
ನೀರನ್ನ ಶೇಖರಣೆ ಮಾಡೋದು ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅಂತರ್ಜಲ ಹೆಚ್ಚಿಸಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಈ ಸಲ ಏನು ಹೇಮಾವತಿ ನೀರು ಬಿಡ್ತಾರೆ ಆ ಸಂದರ್ಭದಲ್ಲಿ ನವಲೆ ಕೆರೆಗೆ ನೀರು ಬಿಡ್ತಕ್ಕಂಥದ್ದು ಶತಸಿದ್ಧ. ಅದಕ್ಕೆ ಯಾರು ಕೂಡ ಆತಂಕ ಬೇಡ. ಯಾರು ಕೂಡ ಏನೇ ನಿಮಗೆ ತಪ್ಪು ದಾರಿ ಹೇಳಿದ್ರು ಕೂಡ ನೀವು ಅದನ್ನು ಕಿವಿಗೊಡಬೇಡಿ. ಈಗಾಗಲೇ ಪ್ರತಿ ವಾರ ನಾವು ಅಧಿಕಾರಿಗಳಾಗ್ಬೋದು, ಅಲ್ಲಿ ಇಂಜಿನಿಯರ್ಸ್ ಆಗ್ಬೋದು, ಅಲ್ಲಿ ಕೆಲಸಗಾರರು ಇರ್ಬೋದು, ನಾವೆಲ್ಲ ಕೂತ್ಕೊಂಡು ಮಾನಿಟ್ರ್ ಮಾಡ್ತಾಯಿದ್ದೀವಿ. ಕ್ಷಣದಲ್ಲೂ ಎಲ್ಲಿ ಎಷ್ಟು ಕೆಲಸ ಆಗ್ತಾಯಿದೆ, ಯಾವ ಸಂದರ್ಭದಲ್ಲಿ ಎಲ್ಲಿ ಕೆಲಸ ಆಗಬೇಕು ಎಲ್ಲದನ್ನು ಕೂಡ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಅರ್ಥ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಇದರಿಂದ ಯಾರಿಗೂ ಆತಂಕ ಬೇಡ. ಇದು ಖಂಡಿತ ನವಲೆ ಕೆರೆಗೆ ಈ ಸಲ ನೀರು ಹೇಮಾವತಿ ನೀರು ಬರೋ ಸಂದರ್ಭದಲ್ಲಿ ಬಿಡೋದ್ರಲ್ಲಿ 100ಕ್ಕೆ 100ರಷ್ಟು ಸತ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಯಲ್ಲಿ ಕೆಲವು ದಿನಗಳಾದ ನಂತರ ಈ ಕಡೆ ಚಿಕ್ಕನಾಯಕನಹಳ್ಳಿ ಕೆರೆ, ಅಲ್ಲಿಂದ ಕಂತಕೆರೆ ಮುಖಾಂತರ ಬೋರಿನ ಕಣಿವೆಗೆ ಹೋಗೋಕ್ಕೂ ಕೂಡ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ. ಆಗ ಎಲ್ಲ ಭಾಗದಲ್ಲೂ ಕೂಡ ನೀರು ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತು ಅಂದಿಂಕೆರೆ ಭಾಗ ಇರ್ಬೋದು, ಮತ್ತು ಬುಕ್ಕಾಪಟ್ಟಣದ ಕೆಲವು ಭಾಗ ಇರ್ಬೋದು, ಮತ್ತು ಇಲ್ಲೂ ಉಳಿಯಾರ ಹೋಬಳಿನಲ್ಲಿ ಕೆಲವು ಮೇಲೆ ಈ ಭಾಗದಲ್ಲಿ ಕೆಲವು ಕಡೆ ಹೆಂಗೆ ತರಬೇಕು ಅನ್ನೋದು ಕೂಡ ಅಪ್ಪರ್ ಭದ್ರದಲ್ಲೆಲ್ಲ ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಸರ್ವೆ ಮಾಡಿಸೋಂಥ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಖಂಡಿತ ಇದು ನಿಮಗೋಸ್ಕರ, ಸಾರ್ವಜನಿಕರಿಗೋಸ್ಕರ. ಇಲ್ಲಿ ನೀವು ಏನಿದೆ ನಿಮ್ಮ ಸಮಸ್ಯೆ ಸಾರ್ವಜನಿಕವಾಗಿ ಆಗ್ಬೋದು, ಇಲ್ಲ ನಿಮ್ಮ ವೈಯಕ್ತಿಕ ಇರ್ಬೋದು, ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಮುಕ್ತವಾಗಿ ಇಲ್ಲಿ ಚರ್ಚೆ ಮಾಡ್ಕೊ ಅರ್ಜಿ ಮುಖಾಂತರ, ನಿಮ್ಮ ಅರ್ಜಿ ಮುಖಾಂತರ ನಿಮ್ಮ ಫೋನ್ ನಂಬರು ವಿಳಾಸ ಎಲ್ಲ ಹಾಕಿದರೆ ನಮ್ಮ ಅಧಿಕಾರಿಗಳೇ ನಿಮ್ಮನ್ನು ಸಂಪರ್ಕ ಮಾಡಿ ಏನಾದ್ರು ಮಾಹಿತಿ ಬೇಕಾದ್ರೆ ಕೇಳ್ತಾರೆ, ಅದನ್ನು ಒದಗಿಸ್ಕೊಟ್ರೆ ಖಂಡಿತ ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ನಿಮಗೋಸ್ಕರ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳಿಂದ ಹೋಗಲಾಡಿಸ್ಕೊಂಡು ಬೇರೆ ನಿಮ್ಮ ಕಾಲವನ್ನು, ನಿಮ್ಮ ಸಮಯವನ್ನು ಬೇರೆ ಇನ್ನು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದೆಲ್ಲದಕ್ಕೂ ಕೂಡ ಕೊಡಿ. ಈಗ ನಾವು ಹಲವಾರು ರೀತಿಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ತಾಲೂಕಿನಲ್ಲಿ ಇವತ್ತು ನಾವು ಕ್ಷೇತ್ರ ಏನು ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಸಾಕಷ್ಟು ನಮ್ಮ ಕಾಲೇಜ್ಗಳ ಪ್ರಿನ್ಸಿಪಾಲ್ರು ಇರ್ಬೋದು, ಎಲ್ಲರೂ ಕೂತ್ಕೊಂಡು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಏನೇನು ಮಾಡಬೇಕು ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ಈಗಾಗಲೇ CET ನೀಟು 14 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಹಲವಾರು ಜನ ಮಕ್ಕಳು ಅದ್ರ ಮುಖಾಂತರ ಸರ್ಕಾರಿ ಸೀಟನ್ನು ಪಡೆದಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಮುಂದಿನ ದಿನಗಳಲ್ಲಿ FDA SDA ಎಲ್ಲ ಎಕ್ಸಾಮ್ಸ್ ಎಲ್ಲ ಬರ್ತವೆ. ಅದು ಆ ಸಂದರ್ಭದಲ್ಲಿ ಅವ್ರಿಗೆ ಹೆಂಗೆ ಕೋಚಿಂಗ್ ಕೊಡೋದು ಇದೆಲ್ಲ ಚರ್ಚೆ ಮಾಡ್ತಾಯಿದ್ವಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಪೊಲೀಸ್ ಎಕ್ಸಾಮ್ಸ್ ಇರ್ಬೋದು, ಇವಕ್ಕೆಲ್ಲ ನಾವು ಮಕ್ಕಳಿಗೆ ಉತ್ತೇಜನ ಮಾಡಿದ್ರೆ ಖಂಡಿತ ಮನೆಗೊಬ್ಬೊಬ್ರು ಯಾರು ಕೂಡ ವಿದ್ಯಾವಂತರಾಗಿ ಅವರೆಲ್ಲರೂ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ದುಡಿಯಂಗಾದರೆ ಆ ಕುಟುಂಬಗಳು ಚೆನ್ನಾಗಾಗ್ತವೆ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇದೆ. ಆ ರೀತಿಯಲ್ಲಿ ಯಾವುದೇ ಇದಿರ್ಬೋದು, ಯಾವುದೇ ಮಗು ಇರ್ಬೋದು, ಓದೋ ಅರ್ಹತೆ ಇದ್ದಂಥವನಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಜನಸ್ಪಂದನದಲ್ಲಿ ನಾವೆಲ್ಲ ಏನು ಕೂತಿದ್ದೇವೆ, ಖಂಡಿತ ಇದು ನಿಮ್ಮ ವೇದಿಕೆ, ನಿಮಗೋಸ್ಕರ. ನೀವು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕೋರ್ಗೆರೆ ಪಂಚಾಯಿತಿ ಎಲ್ಲ ನನ್ನ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತಾರಲ್ಲ ಸರ್, ಹಳ್ಳಿಗಳಲ್ಲೆಲ್ಲ 10-15 ಸಾಕೊಳ್ತಾವ್ರೆ. ನಿಮ್ಮಲ್ಲಿ ಯಾವುದು ಮನೆಗಳು ದಿನ ಬರಬೇಕು ರಿಕ್ವೆಸ್ಟ್ ಮಾಡಿಸ್ಬೋದು ಸರ್. ದುಡ್ಡು 2 ತಿಂಗಳಿಂದ ಸರ್ಕಾರ ಎಲ್ಲ ಇಡೀ ಸ್ಟೇಟಲ್ಲಿ ಹಾಕ್ತಾರಂತ. CC ರೋಡಿಂದಲ್ಲಿ ಸ್ಕೂಲ್ ಹತ್ರ ಅಲ್ಲಿ ಮಳೆ ಬಂತು ಇದು ಅಂದ್ರೆ ಓಡಾಡೋಕ್ಕೆ ಆಗಲ್ಲ ಸರ್. ಇವ್ರದ್ದು ಮನೆ ಒಬ್ಬರಿಗೆ ಎಲ್ಲ ಬಿದ್ದೋಗಿದೆ. ಅಲ್ಲ, ಬಿದ್ದೋಗಿದ್ರೆ ಪರಿಹಾರ ಕೊಡ್ತಾರೆ, ಕೊಟ್ಟಿಲ್ವ ನೀವು ವಿಎಕ್ಕಿಲಿ? ಅರ್ಜಿ ಕೊಡ್ತಾರೆ. ಅಲ್ಲಪ್ಪ, ಬಿದ್ದೋದಾಗ ಅದನ್ನು ಮಾಜೂರು ಮಾಡಿಸ್ಬೇಕಲ್ವಾ? ಅದನ್ನು ಒದಗಿಸ್ಕೊಡಿ. ನಿಮಗೂ ಪೆನ್ಷನ್ ಬರಂಗೆ ಮಾಡ್ತಾರೆ, ಆಯಿತಾ? ಕೊಡ್ತಾರೆ, ಆಯಿತಾ? ಮನೆ ಇಲ್ಲ, ಸೈಟ್ ಐತಾ ಯಾರ್ದಿದು? ಹಂಗಾಗಿ ಅಲ್ಲ, ಸರ್ಕಾರದಿಂದ ಕೊಟ್ಟಿಲ್ಲ ಅದು.
ಬಂದ ಮನೆ ಹೊಡಿತು ಇರೋಕ್ಕಾಗಲ್ಲ ಸರ್. ತಂತಿ ಐತೆ, ವೈರ್ ಬೇರೆ ಹೋಗಿತ್ತೆ, ಲೈನ್ ಮೇಲೆ ಐತೆ ಹಳ್ಳಿ ಮರ, ಅಲ್ಲಿ ಬೇರೆ ಕೊಂಬೆ ಕಟ್ ಮಾಡಿದ್ರಾಗತ್ತಾ? ಅಷ್ಟು ಮಾಡ್ರೆ ಸಾಕು. ಏನು ದಾಖಲೆ ಬೇಕಾದರೆ ಇಸ್ಕೋತಾರೆ. ತುಂಬ ಒಳ್ಳೆಯದು. ಫೋನ್ ನಂಬರ್ಸು ಈಗ ಸಂಪರ್ಕಕ್ಕೆ ಬೇಕಲ್ಲ. ರೇಷನ್ ಕಾರ್ಡ್ ಇದು ಮನೆ ಬಿದ್ದೋಗ್ಬಿಟ್ಟಿದೆ. ರೇಷನ್ ಕಾರ್ಡ್ದೇನು ಇಲ್ವಾ? ಅರ್ಜಿ ಹಾಕಿದ್ಯಾ? ಅರ್ಜಿ ಹಾಕಿದ್ರು ಅರ್ಜಿ ಆಗಲ್ಲ, ಇವತ್ತು ಬಂದಿಲ್ಲ. ಆನ್ಲೈನಲ್ಲಿ ಹಾಕ್ಬೇಕು, ಅದನ್ನು ಓಪನ್ ಮಾಡಿದಾಗ ಹಾಕಬೇಕು. ಸರ್ ಯಾವಾಗ ಓಪನ್ ಆಗುತ್ತಂತ ಮುಂದಿನ ತಿಂಗಳು ಹಾಕ್ತಾರಂತೆ. ಈಗ ಇನ್ನೇನು 2 ದಿವಸ ಬಿಟ್ಟು. ಸರ್ ಇದು ಮನೆ ನಮ್ಮಮ್ಮದು ಮನೆ ಬಿದ್ದೋಗ್ಬಿಟ್ಟಿತ್ತು, ಮನೆ ಬೀಳಂಗಾಗಿತ್ತು. ಬೀಳಂಗಾಗಿದೆ. ಮಳೆ ಬಂದರೆ ಎಲ್ಲ ಕೊಳ್ಸ್ಕೊಂಡು. ಯಾರಿದ್ದಾರೆ ಮಗು? ಅಲ್ಲಿ ಇದು ಈ ಮರ ಇದಿಲ್ಲ ನೋಡಪ್ಪ, ಅದೇನೋ ಕೊಂಬೆ ಏನೋ ತೆಗಿಬೇಕಂತೆ. ಅದೇನಾರು ಆದರೆ ನೋಡ್ಕೊಂಬ, ನೋಡಿ ಒಂದು ನಿಮಿಷ ಹೋಗಿ ಮನೆ ಮೇಲೆ ಬೀಳುತ್ತಂತೆ. ಯಾವ್ದಾದ್ರು ರಂಬೆಗಳ್ನೇನಾರು ಇದನ್ನ ಮಾಡ್ಬೋದಾ ನೋಡಷ್ಟು. ಮರ ಕಡಿಬೇಡ. ಚೆನ್ನಾಗಿಲ್ವಾ? ಎಷ್ಟಿದೆ ಮಾರ್ಕ್ಸು? 50. ಇವತ್ತಿದ್ರೆ ಆಗ್ಬೋದು. ಈಗ ಸೆಕೆಂಡ್ ಲಿಸ್ಟ್ ಮತ್ತೆ ಬಿಡ್ತಾರೆ. ಈಗ ಇನ್ನೊಂದು ವಾರದಲ್ಲಿ ಸೆಕೆಂಡ್ ಲಿಸ್ಟ್ ಬರುತ್ತಕ್ಕ, ನೋಡು. ಅದಾಗದಿದ್ರೆ ಬಂದ ಮೊನ್ನೆ ಸೋಮವಾರನೂ ಬಂದಿದ್ದೆ ಅಲ್ಲ, ಒಂದು ಫಸ್ಟ್ ಲಿಸ್ಟ್ ಆಯಿತು ಮೊನ್ನೆ ಸ್ವಾಮಿ. ಫಸ್ಟ್ ಲಿಸ್ಟ್ ಅಂದಾಜು 25-30 ರೂಪಾಯಿ ಅಷ್ಟಕ್ಕೆ ಮಾಡಿಸಿ. ಇದು ನಾನೇ ಕೊಡ್ತೀನಿ 25,000. ನಾನು 25,000 ನಾನೇ ಕೊಡ್ತೀನಿ, ಸುಮ್ಮನೆ. ಅಲ್ಲ, ನಿಮ್ಗೆ ವರ್ಕ್ ಆರ್ಡರ್ ಆಗಿದ್ರೆ ಬಟ್ ನೀರು ಬಂದಾಗ ಗೊತ್ತಿರಲಿಲ್ಲ ಸರ್, ಯಾವಾಗಲೂ ಗೊತ್ತಿರಲಿಲ್ಲ, ಬರ್ತಾ ಇಲ್ವಾ? ಬಟ್ ನಿನಗೆ ಮಾಡ್ಕೊಡೋಕೆ ಬರಲ್ಲ, ನೀನು ಹಂಗೆ ಗೈಕತ್ತಾ ಇರ್ಬೇಕ್ರಿ. ಏನಂತ ಬೇರೆ ಕಡೆ ಎಲ್ಲರೂ ಅರ್ಜಿ ಅಪ್ಲೈ ಮಾಡಿಬಿಟ್ಟು ಬಗರ್ ಇಲ್ಲ ಕಡಿಮೆ ಅಲ್ಲ ಅಷ್ಟೇ. ಯಾರು ತಕರಾರು ಮಾಡದೇ ಇದ್ರೆ ಮಾಡ್ಕೋತಾರೆ ಅಷ್ಟೇ. ಸೈಡ್ ಮೇನ್ ಇದು ಮೇನ್ ರೋಡಿನ ಸೈಡ್ ಆ ಕಾಲದಿಂದಲೂ ಏನಕ್ಕೆ ಸಿಸಿ ಎಷ್ಟು ಕೆಲಸ ನೋಡಕ್ಕ ಇದು ಸೈಡ್, ಇದು ಮಾಮೂಲ್ ರೋಡ್. ಯಾವತ್ತಿಂದಲೂ ಕಿತಾಪತಿ ಸೈಡ್ ರೋಡ್ ಇದು. ಏನ್ ಸಮಸ್ಯೆ ಅಂದ್ರೆ ಎಷ್ಟು ರೋಡ್ ಐತಿ ಅಷ್ಟಕ್ಕೆ ಸಿಮೆಂಟ್ ಹಾಕ್ಬಿಟ್ರಿ ಸರ್, ಅಷ್ಟಕ್ಕೆ ಹಾಕ್ಬಿಟ್ರಿ. ಈಗ ನೀವು ಬಿಡ್ರಿ ಇನ್ನದು ಬೇಡ, ನೀವು ಬಿಡ್ರಿ ಇನ್ನದು ಬೇಡ. ಈಗಿರೋದಕ್ಕೂ ಹೊರ ಬಿಡ್ತಾರ, ಅಲ್ಲಿಗೆ ಮಾಡಿದಾರೆ. ಅದೊಂದು ಸಮಸ್ಯೆ ಸರ್ ರೋಡ್. ನೀನು ಫೋನ್ ಮಾಡ್ತೀವಿ. ಅಲ್ಲಿ ತುಮಕೂರು ಯೂನಿವರ್ಸಿಟಿಗೆ ಹೋಗಿ ಒಂದ್ಸತಿ ವಿಚಾರಿಸ್ಕೊಂಬ ಏನೇನು ಅಂತ. ನಾನು ಅಲ್ಲಿ ಮಾತಾಡೆಲ್ಲ ಕಟ್ಟಿಸ್ತೀನಿ. ಓಕೆ, ಹೌದು, ಅಲ್ಲೇ ಬೆಸ್ಟು. ಅಲ್ಲೇ ಹಾಸ್ಟ್ಲ್ ಕೊಡಿಸ್ತೀನಿ. ಹಾಸ್ಟ್ಲಿಗೆ ಅಪ್ಲೈ ಮಾಡು, ಅಲ್ಲಿ ಹೋದ ಆರಾಮ್ಸ. MA ಮಾಡ್ತಾನಂತೆ ಸರ್. ಇಲ್ಲೇ ಕಾಫಿ, ಶುಗರ್ಲೆಸ್ ಕಾಫಿ ಕೊಟ್ಬಿಟ್ರೆ ಬಿಸಿಯಾಗಿ ಕೊಡ್ಬಿಟ್ರು. ನನಗೆ ಇಲ್ಲವೇ ಇಲ್ಲ, ಸ್ಕೂಲ್ ಅಳಿಕೆ ಇಲ್ಲ. ಅಳಿಕೆ ಹೋಗಿ ನೋಡಿ. 9 ಮನೆ ಇದ್ದಾವೆ. 9 ಮನೆ, ಕೆಲವಕ್ಕೆ ಬೋರ್ ಇದೆ, ಕೆಲವಕ್ಕೆ ಬೋರ್ ಇಲ್ಲ. ನಮಗೆ ಬೋರ್ ಇಲ್ಲ. 600 ಅಡಿ ಕೊಟ್ಟಿರೋ ಒಂದು ನೀರು ಬರಲಿಲ್ಲ. ಈಗ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಮನೆ ಇದಾವೆ ಅಲ್ಲಿ? ಒಟ್ಟು 9 ಮನೆ ಇದೆ. 9ರಿಂದ 10 ಮನೆ ಇದೆ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಒಂದು 2 ಪರ್ಲ ಅವ್ರಿಗೆ ಹತ್ರ ಸರ್. 5 ಈ ಲಾಸ್ಟಿಂದ ಹೇಳಿದ್ದೀನಿ ಅವ್ರಿಗೆ. ವೆರಿಫೈ ಮಾಡಿ TC ಜಿಲ್ಲೆ ಗೌರವಪ್ಪ ಇದ್ದಾರೆ, ಹೇಳಿ TC ಹೇಳಿ ಅರ್ಜಿನೂ ಕೊಟ್ಟಿದ್ದೀವಿ 2-3 ಸತಿ. ಕೂತ್ಕೊಳ್ಳಿ. ಇನ್ಯಾರು ಇದ್ದೀರಾ? ಸೈಟ್ ಇಲ್ಲ ನವೀನ್ ಒಂಚೂರು ಮಾತಾಡ್ತಾರೆ. ಚಂದ್ರು, ಎಲ್ಲರೂ ಒಂದು 2 ಎಕರೆ ಜಮೀನು ಕೊಡಿಸ್ತೀವಿ ಇಲ್ಲಿ ಪಕ್ಕ. ಎಲ್ಲರೂ ಇದೆಯಾ ನಿಮ್ದು ಸೈಟ್ಗೆ? ಇಷ್ಟಾಗಲ್ಲ ಇಲ್ಲ ನಡಿ, ನಿಮ್ದು ಮಾಡೋಕ್ಕಾಗಲ್ಲ ಅಂತೇಳಿ ಪರ್ಮಿಷನ್ ಮಾಡೋಕ್ಕಲ್ಲ. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಂಡೆ ಇದೆ, ಪೂರ್ತಿ ಬಂಡೆಗಾಣ. ಅದ್ರ ಮೇಲೆ ಬಲಗಡೆ. ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಬ್ಬ ಆಯ್ತಲ್ವಾ? ನೆನ್ನೆನೂ ಹಬ್ಬ ಆಯ್ತಲ್ಲ, ಮೆಹಂದಿ. ಅದಕ್ಕೆ ಯಾವನ ಹಬ್ಬ? ಎಷ್ಟು ಸೇರ್ಬೇಕು? ನಿಮ್ಮ ಭಾಷೆಯಲ್ಲೇ ಮಾತಾಡು. ಇರಲಿ, ಅದರಲ್ಲೇ ಹೇಳ್ಬಿಟ್ಟ. ಎಷ್ಟು ಸೇರ್ಬೇಕು? ಎಷ್ಟು ಸೇರ್ಬೇಕು ಮಗು? 25? 25 ಯೂನಿಫಾರ್ಮ್ ಬೇಕಾ? ಬೀರು ಬೇಕಂತ
रख लेने किताबा रख लेने बीरू चेयर मंगा के दे तो छोड़ो थैंक यू सर बोलो उनको सर को थैंक यू सर ಥ್ಯಾಂಕ್ ಯು ಬಾಯ್ 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 ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗೋವರೆಗೂ ಇವ್ರು ಇರ್ತಾರೆ ನಿಮ್ಗೆ ಆಫೀಸರು ವೆಟನರಿ ಸಂಬಂಧ ಅಡ್ಡಿ ಕೊಟ್ಟು ಹಟ್ಟಿಗೇರೋ ಕಾರಣ ಅವನು ಅದೇನೆ ಇದ್ರದ್ದು ನೋಡ್ರಿ ಸರ್ ಮನೆ ಹೆಂಗಿದೆ ಒಳಗ್ ಬಂದ್ ನೋಡ್ ಬರ್ರಿ ಹೆಂಗಿದ್ ನೋಡ್ ಬರ್ರಿ ಒಂದ್ ಸ್ವಲ್ಪ ಬರ್ರಿ ಸರ್ ನೀವಿಲ್ಲ ನೋಡಿ ಸರ್ ಈ ಮನೆ ಒಳಗ್ ನಾವ್ ಹೆಂಗಿರ್ಬೋದು ಎಲ್ಲಾ ಕಡೆಗೂ ಬಿದ್ದಿದ್ದೀವಿ ಅಯ್ಯೋ ಶಿವ ನೋಡಿ ಸರ್ ಆ ಕಡೆಗೂ ನೋಡಿ ಇಲ್ಲ ಕಡಿಸ್ಕೊಡ್ತೀನಿ ತಾರೆ ಪಿ ಡಿ ಒ ಇಲ್ಲದ್ರು ಸಾರ್ ಇವ ಸಾಹೇಬ್ರೆ ಬನ್ನಿ ಡಾಕ್ಟ್ರೇ ನೀವೇ ಡಾಕ್ಟ್ರೇ ನಿಮ್ಮದೇ ಇದು ಪಾಪ ಹೆಂಗ್ ಜೀವನ ಮಾಡ್ತಾವ ನೋಡ್ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಾಂ ಅಲ್ಲಿ ನೋಡಿ ಅಲ್ಲ ಮೂಲಲ್ಲಿ ಓಪನ್ನು ಈ ಎಡಗಡೆ ಇಲ್ಲೂ ಓಪನ್ನು ಚೆನ್ನಾಗಿದೆಯಾ ಹಿಂಗ ಇದೆ ಚಂದ ಎಲ್ಲ ಬಿದ್ದ ಇದೆ ಮಾಡುವ ಈ ಪರಿಸ್ಥಿತಿ ಆಗಿದೀವಿ ಇಲ್ಲ ಮಾಡಿಸ್ಕೊಡ್ತೀನಿ ಸುಮ್ಮನೆ ಧೈರ್ಯವಾಗಿರು ಈ ಸತಿ ಏನಾದ್ರು ಮನೆ ಬಂದ ತಕ್ಷಣ ಮೊದಲೇ ಹಾಕ್ಕೊಡ್ಬೇಕು ಸರಿ ನಾನು ಹಾಕ್ಕೊಡ್ತೀನಿ ಫ್ಲೋ ಆಗುತ್ತಾ ಮತ್ತೆ ಇದ್ರ ಮೇಲೆ ಓವರ್ಲೇ ಮಾಡ್ಬೇಕು ಅದೇ ಓವರ್ಲೇ ಮಾಡಿ ಹೆಂಗೆ ಮಾಡ್ಬೋದು ಪರೀಕ್ಷೆ ಮಾಡ್ತೀವಿ ಅಣ್ಣ ತಮ್ಮ ಇಬ್ಬರು ನಾಗರಾಜರ ಅಣ್ಣ ಸೋಮವಾರದೊಳಗೆ ಏನಾದ್ರು ಮಾಡ್ತೀವಿ ಕೊಡ್ತಾ ಇದೀವಿ ಹಾಕ್ರಿ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಬೋರ್ವೆಲ್ಗೆ ಪ್ರಪೋಸಲ್ ಕಳಿಸ್ತೀವಿ ಮಾರುತಿ ಇದ್ದಾರಾ ಮಾರುತಿ ಅವ್ರು ಇದ್ದಾರಾ AW ಅವ್ರು ಇಲ್ಲೇ ಇದ್ದಾರೆ ಮಾರುತಿ ಅದ್ರೊಳಗೆ ಮೋಟ್ರ್ ಕಿತ್ಕೊಂಡ್ಬಿದ್ದೈತೆ ಆ ಪೈಪ್ ನೋಡು 100,000 ಅಡಿ ಮೇಲೆ ಆ ಪೈಪ್ಗಳು ನೋಡಿದ್ರೆ ಭಯ ಆಯ್ತು ನನಗೆ ಫ್ಲೋರೈಡ್ ಅಲ್ಲಪ್ಪೋ ಅಷ್ಟು 1000 ಅಡಿ ಮೇಲೆ ಪೈಪ್ ಬಿಟ್ಟವ್ರೆ ಅಂದ್ರೆ ಫ್ಲೋರೈಡ್ ಗಿರೈಡ್ ಇದ್ರೆ ಇವ್ರ ಗತಿ ಹೇಳು ಅಂತ ಅದಕ್ಕೆ ಬೇರೆ ಇನ್ನೊಂದು ಪ್ರಪೋಸಲ್ ತಗೋ ಇವ್ರ ಹತ್ರ ತಗೊಂಡು ಇವರು ನಮ್ಮ ಡಾಕ್ಟ್ರ್ ಹತ್ರ ತಗೊಂಡು ಒಂದು ಕಳಿಸ್ವಿಲ್ ನೋಡೋಣ ಸೆಕ್ರೆಟ್ರಿಗೆ ಫೋನ್ ಮಾಡ್ತೀನಿ ಬೆಳಗ್ಗೆ ನಿಮ್ಮ ಕಡೆ ಮಳೆ ಬಂದು ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಇಲ್ಲಿ ನೀರು ಬಂದವ ಅಂತ ಕೇಳಂತೇಳಿ
ಹಾಂ ಯಾರೆಲ್ಲ ನಾನೇ ಹಳ್ಳಿಗೆ ಹೋಗಿದ್ದೆ ಅಂತ ಫೋಟೋ ಹಾಕಿದ್ದನ್ನ ನಾನೇ ಹಾಕ್ಬಿಡ್ತೀನಿ ಕೂಡ ಅವ್ರಿಗೆ ಅಲ್ಲೇ ಪೈಪ್ ಹತ್ರ ಇರೋದನ್ನೆಲ್ಲದನ್ನು ಪೈಪ್ ಹಾಕು ಯಾರು ಸಿಗೋ ಮೇಡಮ್ ನಮಗೆ ಫಿಲ್ಟರ್ ನೀರು ಒಂದು ಮಾಡ್ರಿ ಸರ್. ಅದೆಲ್ಲ ಪೈಪು ಅದೆಲ್ಲ ತಕ್ಕಂಡು ಕೊಡ್ರಪ್ಪ ಇಲ್ಲಿ ಹಾಕು ಇಲ್ಲಿಗೆ ಹಾಕ್ತೀನಿ. ಅವ್ರು ಯಾರು ನಿಮ್ಸಿ ಊರಿಂದ ಊರು ನೀರು ಒಂದೇ ಬರ ಇರೋದು ಒಂದೇ ಬೋರ್ ಸದ್ಯಕ್ಕಿರೋದು ಒಂದು ಬೋರ್ ಆಗ್ತಿಲ್ಲ ಒಂದೇ ಸರ್ ನಿಂತ್ಕೊಂತ ನಮಗೆ ನೀರೇ ಇಲ್ಲ ಇವಾಗ 3-4 ದಿನದಿಂದ ಇದ್ರಾಗೆ ಸಪ್ಲೈ ಮಾಡಿದ್ದೆ ಆಗಲ್ಲ ಟ್ರೈ ಮಾಡಿ ಮಾಡ್ತಾವ್ರೆ ಹಿಡಿದ್ರೆ ಅದು ಬೆಳ್ಳಕ್ಕೆ ಪರೆ ಬಂದಂಗೆ ಬಂದಿರೋದು ಮಾಡಿಸ್ಕೊಡ್ತೀನಿ ಸೋಮವಾರ ಬನ್ರಿ. ಭಾಳ ಪ್ರಾಬ್ಲಮ್ ಐತೆ ಸರ್. ಬೆಟ್ಟ ಮಾಡ್ಕೊಡಿ ಸರ್. ನೀವು ನೋಡಿಲ್ಲ ನಾವು ನೋಡಿ ಇಲ್ಲ ಅವನೇನ ಬಂದ್ರೆ ಮೀಟಿಂಗ್ ಅಲ್ಲೇ ಮಾಡ್ಬೋದು ಅಲ್ಲೇ ಒಟ್ಟಿಗೆ ಮಾಡ್ಬಿಡ್ತೀವಿ. ನಾನೇ ನೋಡಿದ್ದೀನಿ. ಬಿಲ್ಡಿಂಗ್ ಆಗಬೇಕು. 2 ರೂಮ್ಸ್ ಇರೋದು ಅದು ಹೈಸ್ಕೂಲ್ ಮಾಡ್ಬೇಕು ಅಂತ ಇಲ್ಲಿ 7ವರೆಗೂ ಸಿಗುತ್ತೆ ಬಸ್ ಕ್ವಾರ್ಗೆರೆ. ಬಟ್ 7ರಿಂದ ಮತ್ತೆ ಈಗ ಹೊಸ ಸ್ಕೂಲ್ ಕೊಡ್ತಾ ಇದೀವಿ. ಎಲ್ಲೆಲ್ಲಿ ಕೊಟ್ಟಿದೀವಿ ಪನ್ನಾಗದು ಪನ್ನಾಗ ಅದು ಸ್ಕೂಲ್ ಎಲ್ಲ ಸೇರಿಸಿದೀವ ಇಲ್ಲಿ ಸರ್. ಬೈಲಿಂಗನೆಲ್ಲ ಆಗಿದೆ. ಇಲ್ಲಿ ರೂಮ್ ಕೊಟ್ಟು ರಿಪೇರಿಗೆ ಆಲ್ರೆಡಿ ಆಗಿದೆ ಸರ್. ಅದಲ್ಲ ಅವ್ರು ಹೇಳೋದು 7th ಆಗ್ತದೆ. ಆಫ್ಟರ್ ದಟ್ ಹೈಯರ್ ಎಜುಕೇಷನ್ಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 1 to 7 ಅಷ್ಟೇ. 1 to 5 ಮಾತ್ರ ಸರ್. ಆಮೇಲೆ ಸಂಖ್ಯೆನೂ 28 ಇದೆ. ಹಾಗಾಗಿ ಸಂಖ್ಯೆ ಇಲ್ವಲ್ಲ ಸರ್. ಅದೇ ಆಮೇಲೆ 4 ಮೈಲ ಆಗುತ್ತೆ. ಇಲ್ಲಿಂದ ನಡೆಯೋಕ್ಕಾಗಲ್ಲ ಸರ್. ವರೆಗೂ ಒಳ್ಳೆ ಸ್ಕೂಲ್. ಅದರಲ್ಲಿ CET ನೀಟ್ 6ನೇ ಕ್ಲಾಸಿಂದನೇ ಕಲಿಸೋದು ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸ್ಟೆಮ್ ಲ್ಯಾಬು ಆ ಥರ ಮಕ್ಕಳು ನೀವು ಪ್ರೈವೇಟಲ್ಲ, ಬೆಂಗಳೂರಲ್ಲ, ಚಿಕ್ಕಮಂಗ್ಳೂರು, ಈ ಮಂಗಳೂರಲ್ಲಿ ಓದೋದಕ್ಕಿಂತ ಚೆನ್ನಾಗಿ ಓದ್ಬೋದು. ಆ ಥರ ಸ್ಕೂಲ್ಸು 10 ಸರ್ಕಾರಿ ಶಾಲೆ ತರ್ತಾ ಇದ್ದೀವಿ ಈಗ. ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಪುಸ್ತಕಟ್ಟೆ ಓದಬೇಕು ಅಂತ ನಮ್ಮ ಮಕ್ಕಳು ನನ್ನ ಆಸೆ ಸರ್. ಸುಮಾರು 60-70 ಹುಡುಗರಿಗೆ ಏನೋ ಜಾಸ್ತಿ ಉಳಿಯಾರಿಗೆ ಹೋಗ್ತಾ ಇದೆ. ವ್ಯವಸ್ಥೆ ಏನಾರು ಮಾಡಿ ಸರ್. ಕೊಟ್ಟು ಬಂದದ್ದು ಮಾಡಿಸ್ಕೊಡ್ತೀವಿ. ತುಂಬಾ ಇದು ಮಾಡ್ತೀವಿ. ಏನಾಗಿದೆ ಹೇಳಿದ್ದೀವಿ ಸರ್. ಇಲ್ಲಿ ಕೋರ್ಗೆರೆ ಪಂಚಾಯತಿ ಕೋರ್ಗೆರೆ ಗೇಟಲ್ಲಿ ಒಂದು ಒಳ್ಳೆ ಸ್ಕೂಲ್ ಮಾಡಿ ನಮಗೆಲ್ಲ ಮಕ್ಕಳಿಗೆ 5ನೇ ಕ್ಲಾಸ್ ಬಿಟ್ಟರೆ ಮುಂದಕ್ಕೆ ಹೋಗಕ್ಕಿಲ್ಲ. ಇಲ್ಲಿಂದ ಉಳಿಯಾರ್ಗಾರ ಹೋಗ್ಬೇಕು ಅಂತಾರೆ. ಇಲ್ಲಿ ಯಾವ್ದಾರು ಒಂದು ಪ್ಲಾನ್ ಮಾಡಬೇಕಲ್ಲ ಸರ್. ಪ್ಲಾನ್ ಮಾಡಿ ಸರ್. ನೀವು ನಿಮ್ಮ ಏನೇ ಕೇಳಿದ್ರೆ ಇಲ್ಲಿ ಬರ್ರಿ. ಪಂಪ್ ಹೌಸು, ಹೊಸಬೀದಿ ಪಂಪ್ ಹೌಸು ಅವ್ರಿಗೆ ವಾಂತಿ ಭೇದಿಯಾಗಿದೆ ಅಂತ ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಗಮನ ಹರಿಸ್ತಾ ಇದ್ರು. ಇಲ್ಲ ನಾಳೆನೇ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ಅದನ್ನು ಮಾಡಿಸ್ಕೊಡ್ತೀವಣ್ಣ ಶೀಘ್ರವಾಗಿ. ಇಲ್ಲಿ ಮಕ್ಳಿಗೆ ತೊಂದರೆ ಆಗ್ತದೆ. ಹೌದು 2 ವಾರ ಅಂದರೆ ವೇರಿಯೇಷನ್ ಆಗುತ್ತೆ. ಸಾಹೇಬ್ರೆ ಇದ್ಯಾವುದು ಹೊಸ ಅರ್ಜಿ ಅದನ್ನೇ 57 ರೆಕಾರ್ಡ್ ಮಾಡಿ ಕೊಟ್ಟಿದ್ದೀವಿ ಸರ್. ಅಕ್ಕ ತಗೋ. ಇದು ಯಾರ್ದು 50? ಯಾವ್ದು ಜಮೀನು? ಯಾವುದು ಜಮೀನು ಸರ್? ಅಲ್ಲಿ ಸರ್ಕಾರಿ ಹೋಗಿದ್ದೀವಿ ಸರ್. ಇಲ್ಲಿ ಕತ್ಲೆ ಬಿಡಿ. ಮನೆಯದು ನೋಡಂತ PDO ಹೇಳ್ತಾ ಇಲ್ಲ.